ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಯಾವುದೇ ಒಂದು ಜನ್ಮ ಆಗಬೇಕು ಅಂತಂದಾಗ ಅದರ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ. ಯಾಕಂದರೆ ಜನ್ಮ ನೋಡಿದ್ರೆ ಮಾತ್ರ ಸಾಲದು, ಆ ಜನ್ಮದ ಹಿಂದೆ ಇರತಕ್ಕಂಥ ರೂಲರ್ಸ್ ಯಾರಿದ್ದಾರೆ ಅವ್ರನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ವ್ಯಕ್ತಿತ್ವ, ನಮ್ಮ ವ್ಯಕ್ತಿಲಿರ್ತಕ್ಕಂಥ ಅದೃಷ್ಟ, ದುರಾದೃಷ್ಟ ಎಲ್ಲವೂ ಕೂಡ ಪರಿಪೂರ್ಣವಾಗಿ ನಮಗೆ ಅರಿವಾಗ್ತಕ್ಕಂಥದ್ದು. ಇವತ್ತು ಜ್ಯೋತಿಷ್ ಶಾಸ್ತ್ರ ಅಂದ ತಕ್ಷಣ ರಾಶಿ ನಕ್ಷತ್ರಗಳಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಆ ರಾಶಿ ನಕ್ಷತ್ರದ ಪ್ರಾಧಾನ್ಯಕ್ಕೆ ನಾವು ಯಾಕೆ ಕೊಟ್ಟಿದ್ದೀವಿ ಅನ್ನೋ ಲೆಕ್ಕ ತಗೊಂಡಾಗ ನಿರ್ದಿಷ್ಟವಾಗಿರ್ತಕ್ಕಂಥ ನಕ್ಷತ್ರಗಳ ಗುಣ ವಿಶೇಷತೆಗಳನ್ನು ನಾವು ಒಂದು ಹೆಣ್ಣು ಅಥವಾ ಗಂಡಿನಲ್ಲಿ ಕಾಣ್ತಕ್ಕಂತಹ ಒಂದು ಮನೋಭಾವನೆ ಇವತ್ತು ಎಷ್ಟೋ ಜನಕ್ಕೆ ನೀನು ಈ ನಕ್ಷತ್ರದಲ್ಲಿ ಹುಟ್ಟಿದೆಯಾ, ನೀನು ಹೀಗೆ ಇರ್ತೀಯ, ಈ ನಕ್ಷತ್ರ ಹುಟ್ಟಿದೆಯಾ, ನೀನು ಹೀಗೆ ಇರ್ತೀಯ, ನಿನ್ನ ಗುಣವಿಶೇಷಗಳು ಹೀಗೆ ಹಾಗೆ ಅಂತ ಎಲ್ಲವನ್ನು ಕೂಡ ಪ್ರತಿಬಿಂಬಿಸಲಾಗಿದೆ. ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಅವ್ರು ಹೇಳಿರ್ತಕ್ಕ ನಿಜ ಅಂತ ಕಂಡಾಗ ಒಬ್ಬರಿಂದ ಒಬ್ಬರಿಗೆ ಆ ಬದಲಾವಣೆಯ ಗುಣನಡತೆಗಳು ನೋಡಿದಾಗ, ಹೌದು ಒಬ್ಬರು ಒಂದು ನಕ್ಷತ್ರದಲ್ಲಿ ಹುಟ್ಟಿದಾಗ ಅಥವಾ ಒಬ್ಬರು ಒಂದು ಗ್ರಹದಲ್ಲಿ ಹುಟ್ಟಾಗ ಅಥವಾ ಒಬ್ಬರು ಒಂದು ರಾಶಿಯಲ್ಲಿ ಹುಟ್ಟಿದಾಗ ಅವರ ವ್ಯಕ್ತಿತ್ವ ಬೇರೆ ಬೇರೆ ಇರ್ತದೆ ಅಂತೇಳಿ, ಅಲ್ಲಿಗೆ ಆ ಬೇರೆ ಬೇರೆ ಆದಂತಹ ಆ ಒಂದು ವ್ಯಕ್ತಿತ್ವ, ಆ ಗುಣವಿಶೇಷತೆಗಳನ್ನ ನಾವು ಗುರುತಿಸ್ಕೋಬೇಕು ಅಂದಾಗ ಮೊದಲು ನಮಗೆ ಜ್ಞಾನದ ಅರಿವು ಬೇಕು. ಆ ಜ್ಞಾನ ಇಲ್ಲ ಅಂತಂದಾಗ ನಿರ್ದಿಷ್ಟವಾಗಿ ಇಂಥವ್ರು ಹೀಗಿರ್ತಾರೆ, ಇಂಥವ್ರು ಹೀಗಿರ್ತೇಳಿ ಬರೋದೇ ಇಲ್ಲ. ಆದರೆ ನೀನು ಇರೋದೇ ಹೀಗೆ, ನೀನು ಇರೋದೇ ಹೀಗೆ ಅಂತ ಹೇಳ್ತಾರೋ ಮಾಡ್ತಾ ಅದು ಯಾಕೆ ಆ ಥರ ಇದ್ದಾರೆ ಅನ್ನೋದು ಲೆಕ್ಕಾಚಾರ ಯಾರಲ್ಲೂ ಇಲ್ಲ. ಇವತ್ತು 90% ಎಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಬಿಟ್ಟಿದ್ದೀವಿ, ಎಲ್ಲ ಆಗ್ಬಿಡುತ್ತೆ, ಎಲ್ಲ ಸಿಕ್ಬಿಡುತ್ತೆ, ಏನು ತಲೆ ಕೆಡಿಸ್ಕೊಳ್ಬೇಡ ಹೋಗ್ತಾರೆ ಅಂತ ಹೇಳ್ತಕ್ಕಂಥ ಮನೋಭಾವನೆ ಹೊಂದಿರ್ತಾರೆ ಹೊರತು ಸಮಸ್ಯೆಗಳು ಬಂದಾಗ ಮಾತ್ರ ನಿಂದು ಇಂಥ ನಕ್ಷತ್ರ ಇಂಥ ಪ್ರಾಬ್ಲಮ್ ಅಂತೆ, ಈ ನಕ್ಷತ್ರಕ್ಕೆ ಇಷ್ಟು ದಿನ ಗ್ರಾಚಾರ ಅಂತೆ, ಈ ರಾಶಿಗೆ ಇಷ್ಟು ದಿನ ಗ್ರಾಚಾರ ಅಂತೆ, ಈ ಸಂಖ್ಯೆಗೆ ಇಷ್ಟು ದಿನ ಗ್ರಾಚಾರ ಅಂತೆ ಹೇಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಹೋಗ್ತಾರೆ ಹೊರತು ಮುಂಚಿತವಾಗಿ ತಿಳ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರ ಒಬ್ಬರಲ್ಲೂ ಇಲ್ಲವೇ ಇಲ್ಲ. ಯಾಕಂದರೆ ಸಮಸ್ಯೆ ಬಂದಾಗ ಮಾತ್ರ ಜ್ಯೋತಿಷ್ ಶಾಸ್ತ್ರ ದೇವರು. ಆದರೆ ಈ ಪುರಾತನ ಜ್ಯೋತಿಷ್ ಶಾಸ್ತ್ರದಲ್ಲಿ ಈ 27 ನಕ್ಷತ್ರಗಳು ಏನು ಉಲ್ಲೇಖ ಮಾಡಿದರೆ ಆ ನಕ್ಷತ್ರಗಳ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಅಂತ ತಿಳ್ಕೋಬೇಕು ಅಂತಂದಾಗ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಗ್ರಹಗಳ ಪ್ರಭಾವಗಳು ಯಾವ ರೀತಿ ಇರುತ್ತೆ ಅಂತೇಳಿ. ಆ ಗ್ರಹಗಳ ಪ್ರಭಾವಗಳ ಮತ್ತೊಂದು ನೋಟವೇ ಅಥವಾ ಮತ್ತೊಂದು ರೂಪವೇ ನಕ್ಷತ್ರಗಳು ಅಂತಂದರೆ ಯಾವುದೇ ರೀತಿಯ ಅಂತ ಸಂದೇಹ ಇಲ್ಲ ವೀಕ್ಷಕರೇ. ಯಾಕಂದರೆ ನಾವು ನೋಡ್ತಕ್ಕಂತಹ ಒಂದು ಗುಣವಿಶೇಷತೆಗಳನ್ನು ಸಂಖ್ಯೆಗಳ ಮೂಲಕ ನೋಡ್ತೀವಿ. 1, 2, 3, 4, 5, 6, 7, 8, 9 ಅಂತೇಳಿ. ಅದೇ ರಾಶಿ ತಗೊಂಡಾಗಲೂ ಕೂಡ ನಾವು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಈ ಥರ ನೋಡ್ತಾ ಹೋಗ್ತೀವಿ. ಹಾಗೇನೆ ಒಂದು ನಕ್ಷತ್ರವನ್ನು ತಗೊಂಡಾಗಲೂ ಕೂಡ ಆ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗ್ರಹಗಳು ಕೂಡ ಇದೇ ನವಗ್ರಹಗಳಾಗಿರ್ತವೆ ಅಂತಂದರೆ ಅದು ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ನಕ್ಷತ್ರಗಳ ಒಂದು ಪರಿಭ್ರಮಣ ಏನಿದೆ ಅದನ್ನು ಪ್ರತ್ಯೇಕವಾಗಿ ನೋಡ್ತಾರೆ, ಗ್ರಹಗಳ ಒಂದು ಪರಿಪೂರ್ಣತೆಯನ್ನು ಸಪ್ರೇಟಾಗಿ ನೋಡ್ತಾರೆ, ರಾಶಿನೂ ಕೂಡ ಅದನ್ನು ಸಪ್ರೇಟಾಗಿ ನೋಡ್ತಾರೆ. ಆದರೆ 9 ಗ್ರಹಗಳ ಮತ್ತೊಂದು ರೂಪವೇ ನಕ್ಷತ್ರಗಳು, 9 ಗ್ರಹಗಳ ಮತ್ತೊಂದು ರೂಪವೇ ರಾಶಿಗಳು ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇಲ್ಲ. ನೀವು ಹೇಗೆ ಸುತ್ತಿ ಬಳಸಿ ಹೇಗೆ ಬಂದರೂ ಕೂಡ ಅಲ್ಲಿ ಆ ಸಂಯೋಗಗಳು ಇದ್ದೇ ಇರ್ತದೆ. ಆ ಲೆಕ್ಕ ನೋಡೋಕೆ ಹೋದಾಗ ಈ 27 ನಕ್ಷತ್ರಗಳಲ್ಲಿ ಮೊದಲ ನಕ್ಷತ್ರ ಯಾವುದು? ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ಎಲ್ಲಿದೆ? ಒಂದು ಸರಿ ಚಾರ್ಟ್ ತೆಗೆದು ನೋಡಬೇಕು. ಎಷ್ಟು ಜನ ಗೊತ್ತಿಲ್ಲ ಎಲ್ಲಿದೆ, ನಮಗೇನು ಗೊತ್ತಾಗ್ತದೆ? ಯಾಕಂದರೆ ನೀನು ಆ ಕಷ್ಟ ನಷ್ಟಗಳು ಬಂದರೂ ಕೂಡ ಅದನ್ನು ತೆಗೆದು ನೋಡ್ಕೊಳ್ತಕ್ಕಂಥ ಅರಿವಿಲ್ವಲ್ಲ. ಅಥವಾ ಆ ನಕ್ಷತ್ರಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಕಷ್ಟಗಳು ಬಂದಿದೆಯಾ, ಅಥವಾ ಅದೃಷ್ಟ ಬಂದಿದೆಯಾ, ದುರಾದೃಷ್ಟ ಬಂದಿದೆಯಾ, ಇದು ಯಾವುದರ ಅರಿವಿಲ್ಲ ನಮಗೆ. ಏನೋ ನೀವು ಹೇಳ್ತಿದ್ರೆ ನಾವು ಕೇಳಿಸ್ಕೊಳ್ತಿದ್ದೀವಿ ಅಷ್ಟೇ. ಈ ಲೆಕ್ಕಾಚಾರದಲ್ಲಿ, ಈ ಮನೋಭಾವದಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಇವತ್ತೊಂದು ದಿವಸ ಅಶ್ವಿನಿ ನಕ್ಷತ್ರ ಅಂದ ತಕ್ಷಣ ನಂದು ಅಶ್ವಿನಿ ನಕ್ಷತ್ರ, ನಾನು ಹುಟ್ಟಿರೋದು ಅಶ್ವಿನಿ ನಕ್ಷತ್ರದಲ್ಲೇ ಅಂತ ಹೇಳ್ತಾರೆ. ಆದರೆ ಅಶ್ವಿನಿ ನಕ್ಷತ್ರ ಎಲ್ಲಿದೆ ಗೊತ್ತಿಲ್ಲ. ಅಶ್ವಿನಿ ನಕ್ಷತ್ರ ಎಲ್ಲಿದೆ ಅಂದರೆ ಮೇಷ ಲಗ್ನದಲ್ಲಿ ಇರ್ತದೆ ಅಥವಾ ಮೇಷ ರಾಶಿನಲ್ಲಿ ಇರ್ತದೆ. ಯಾಕಂದರೆ ಕಾಲಪುರುಷನಿಗೆ ಮೊದಲ ರಾಶಿನೇ ಮೇಷರಾಶಿ. ಅಲ್ಲಿಗೆ ಕಾಲಪುರುಷನ ಮೊದಲ ರಾಶಿ ಮೇಷರಾಶಿನಲ್ಲಿ ಇನ್ನು 3 ನಕ್ಷತ್ರಗಳಿದ್ದಾವೆ. ಯಾಕಂದರೆ ಒಂದೊಂದು ನಕ್ಷತ್ರಗಳು ಕೂಡ ನಿಗದಿತವಾಗಿರ್ತಕ್ಕಂಥ ಪಾದಗಳಿದ್ದಾವೆ. ಆ ಪಾದಗಳ ಲೆಕ್ಕಾಚಾರ ತಗೊಂಡಾಗ ಈ ಅಶ್ವಿನಿ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕು. ಯಾಕಂದರೆ ಜಾತಕ ಕುಂಡ್ಲಿ ತಗೊಂಡಾಗ ಇದು ಯಾವುದು ಅದ್ರಲ್ಲಿ ಮೆನ್ಷನ್ ಮಾಡಲ್ಲ. ಜಾತಕ ಕುಂಡ್ಲಿ ತಗೊಂಡಾಗ ಇದರಲ್ಲಿ ಯಾವುದು ಮೆನ್ಷನ್ ಮಾಡಲ್ಲ. ಜಸ್ಟ್ ನಿಮ್ಮದು ಮೇಷರಾಶಿನ ಅಥವಾ ಮೇಷ ಲಗ್ನನ ಓಕೆ ಅಂತಾರೆ. ಅಲ್ಲೆಲ್ಲೋ ಕೆಳಗಡೆ ಬರ್ದಿರ್ತಾರೆ ಅಶ್ವಿನಿ ನಕ್ಷತ್ರ ಅಂಥೇಳಿ. ಅಲ್ಲಿಗೆ ಅಶ್ವಿನಿ ನಕ್ಷತ್ರ ಅಂತಕ್ಕಂತಹ ಒಂದು ನಕ್ಷತ್ರ ಯಾರಿಗ ಸಂಬಂಧಪಟ್ಟಿದೆ ಅಂತಕ್ಕಂಥ ಬಗ್ಗೆ ತಿಳ್ಕೋಬೇಕು ಅಂದಾಗ
ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂದರೆ ಕೇತು ಗ್ರಹ. ನೋಡಿ, ನಾನು ಆಗಲೇ ಹೇಳಿದೆ 9 ಗ್ರಹಗಳು ಬೇರೆ ಅಲ್ಲ, 27 ನಕ್ಷತ್ರಗಳು ಬೇರೆ ಅಲ್ಲ ಅಂತೇಳಿ. ಅಲ್ಲಿಗೆ ಆ 27 ನಕ್ಷತ್ರಗಳಲ್ಲಿ ಮೊದಲನೇ ಆಗಿರ್ತಕ್ಕಂತಹ ಕಾಲಪುರುಷನ ಮನೆಯಲ್ಲಿ ಮೇಷ ಲಗ್ನದಲ್ಲೇ ಈ ಅಶ್ವಿನಿ ನಕ್ಷತ್ರ ಅಂತಕ್ಕಂಥ ಇದೆ ಅಂದಾಗ, ಅಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕೇತು ಗ್ರಹ ಅಲ್ಲಿಗೆ ಮೇಷ ಲಗ್ನದಲ್ಲಿ ಸ್ಥಾನ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲಿಗೆ ಮೇಷ ಲಗ್ನಕ್ಕೆ ಅಂತಂದ್ರೆ ಯಾರು? ಸಿ ಅಗೇನ್ ಕ್ವಶನ್, ಮೇಷ ಲಗ್ನ ಅಂತಕ್ಕಂಥದ್ದು ಯಾರು? ಮೇಷ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂದರೆ ಕುಜಗ್ರಹ. ಅಲ್ಲಿಗೆ ಕುಜಗ್ರಹನ ಮನೆಯಲ್ಲಿ ಕೇತುವಿನ ರೂಪ ಹೊಂದಿರತಕ್ಕಂತಹ ಅಶ್ವಿನಿ ನಕ್ಷತ್ರ ಇದೆ ಅಂದರೆ ಅಲ್ಲಿಗೆ ಕುಜ ಮತ್ತು ಕೇತುವಿನ ಸಂಯೋಗ ಆಯಿತು ಅಂತ ಅರ್ಥ. ಅದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಭಾಳಷ್ಟು ಕಡೆ ಕುಜವತ್ ಕೇತು, ಶನಿವತ್ ರಾಹು ಅಂತ ನೀವು ಕೇಳಿರ್ಬೋದು. ಕುಜವತ್ ಕೇತು ಅಂತ ಯಾಕೆ ಹೇಳ್ತೀರಿ ಅಂದರೆ ಗೊತ್ತಾಯ್ತಲ್ಲ ನೋಡಿ, ಇದಕ್ಕೋಸ್ಕರನೇ. ಇದು ನಾವು ತೊಗೊಂಡೋಗಿ ಅಶ್ವಿನಿ ನಕ್ಷತ್ರ ತೊಗೊಂಡೋಗ್ಬಿಟ್ಟು ಮೇಷ ಲಗ್ನದಲ್ಲಿ ಇಟ್ಟೋರಲ್ಲ, ನಾವಿಟ್ಟಿದ್ದಲ್ಲ. ಅದು ಭಗವಂತನ ಸೃಷ್ಟಿ, ಭಗವಂತನ ಲೆಕ್ಕಾಚಾರ. ನಿರ್ದಿಷ್ಟವಾಗಿರ್ತಕ್ಕಂಥ ಲೆಕ್ಕಾಚಾರಗಳ ಮುಖಾನೇ ಎಲ್ಲವೂ ನಡ್ಕೊಂಡು ಹೋಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದಲ್ಲಿಗೆ ಮೇಷ ಲಗ್ನ ಕುಜನ ಮನೆಯಲ್ಲಿ ಅಶ್ವಿನಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಈ 4 ಪಾದಗಳನ್ನು ಒಳಗೊಂಡಂತಹ ಅಶ್ವಿನಿ ನಕ್ಷತ್ರ ಮೇಷ ಲಗ್ನ ಇತ್ತು ಅಂದಾಗ ನೀವು ಲೆಕ್ಕಾಚಾರ ಮಾಡಬೇಕು, ಬರೀ ಕೇತುವಿನ ಪ್ರಭಾವಕ್ಕೆ ಒಳಗೊಡ್ತಕ್ಕಂಥ ನಕ್ಷತ್ರವೋ ಅಥವಾ ಕುಜನಿಗೆ ಸಂಬಂಧಪಟ್ಟಂತಹ ಪ್ರಭಾವಗಳು ಈ ನಕ್ಷತ್ರ ಇದೆಯಾ ಅಂತಂದರೆ ಖಂಡಿತ 2ರ ಪ್ರಭಾವ ಕೂಡ ಇದ್ದೇ ಇರ್ತದೆ. ಅದಕ್ಕೆ ಕೇತು ಬೇರೆ ಅಲ್ಲ, ಮಂಗಳ ಬೇರೆ ಇಲ್ಲ ಅಂತ ಹೇಳ್ತೀವಿ. ಕುಜವತ್ ಕೇತು. ಅಲ್ಲಿಗೆ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲ ಒಂದು ಸ್ವಲ್ಪ ಲೆಕ್ಕ ಮಾಡ್ಕೋಬೇಕು. ಏನಂತಂದರೆ ಕೆಲವು ನಿರ್ದಿಷ್ಟವಾಗಿದ್ದ ಕಾರಣಗಳಿಂದ ಇದ್ದಾಗ ಮಾತ್ರನೇ ಆ ಗ್ರಹಗತಿಗಳಲ್ಲಿ ಅಥವಾ ನಕ್ಷತ್ರಗಳಲ್ಲಿ ಅಥವಾ ರಾಶಿಯಲ್ಲಿ ವಿಪರೀತವಾಗಿರ್ತಕ್ಕಂಥ ಅದೃಷ್ಟ ಅಥವಾ ವಿಪರೀತವಾಗಿರ್ತಕ್ಕಂಥ ದುರದೃಷ್ಟವನ್ನು ಆ ವ್ಯಕ್ತಿ ನೋಡೋದಕ್ಕೆ ಸಾಧ್ಯ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಯಾವ ರೀತಿ ಉತ್ಪತ್ತಿ ಆಗುತ್ತೆ, ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಗೊತ್ತಿಲ್ಲ. ನಾವು ಇಲ್ಲಿವರೆಗೂ ನ್ಯೂಮರಾಲಜಿ ಬಗ್ಗೆ ಮಾತಾಡ್ತಾ ಬಂದ್ವಿ. ಆದರೆ ನಕ್ಷತ್ರಗಳ ಜೊತೆಗೆ ಕೆಲವು ಕಾರಕತ್ವ ಗ್ರಹಗಳ ಸಂಯೋಗಗಳು ಯಾವ ರೀತಿ ಮನುಷ್ಯನ ಮೇಲೆ ಪ್ರಭಾವಿತ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ಇನ್ಮುಂದೆ ತಿಳಿಸ್ಕೊಡ್ತೀವಿ. ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಕೆಲವೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಸೀಕ್ರೆಟ್ಗಳಿದ್ದಾವೆ. ಅದನ್ನು ಇವತ್ತಿಂದ ರಿವೀಲ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಯಾರು ಇದ್ರ ಬಗ್ಗೆ ಮಾತಾಡಲ್ಲ, ಯಾರಿಗೂ ಇದ್ರ ಬಗ್ಗೆ ಅಷ್ಟೊಂದು ವಿಚಾರ ಗೊತ್ತಿರಲ್ಲ. ಯಾಕಂದರೆ ಯಾರು ಡೀಪಾಗಿ ಹೋಗೋದಿಲ್ಲ. ಸಂಶೋಧನೆ ಅಂತಕ್ಕಂಥದ್ದು ಜ್ಯೋತಿಷಾಸ್ತ್ರದಲ್ಲಿದ್ದಾಗ ಮಾತ್ರನೇ ಹೊಸ ಹೊಸ ಆವಿಷ್ಕಾರಗಳು ಗೊತ್ತಾಗ್ತಕ್ಕಂಥದ್ದು. ಮಾನವನ ಜೀವನ ಇರ್ತಕ್ಕಂಥ ಹಲವಾರು ನೆಗೆಟಿವ್ ಪರಿಣಾಮಗಳನ್ನು ಅಥವಾ ನೆಗೆಟಿವ್ ಪ್ರಭಾವಗಳನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಕಾರಣವಂತಕ್ಕಂಥದ್ದನ್ನ ಹುಡ್ಕೊಳ್ತಕ್ಕಂಥದ್ದು. ಆದರೆ ಎಷ್ಟು ಜನಕ್ಕೆ ಇವೆಲ್ಲ ಗೊತ್ತಿಲ್ಲ. ಇಲ್ಲಿ ತನಕ ಗ್ರಹಗತಿಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಆದರೆ ಅಶ್ವಿನಿ ನಕ್ಷತ್ರ ಅಂತಕ್ಕಂತಹ ಈ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಯಾರೆಲ್ಲ ಹುಟ್ತೀರಾ ಅವರು ಎಲ್ಲರೂ ಕೂಡ ಒಂದು ನೆನ್ಪಿಟ್ಕೊಳ್ಳಿ, ಈ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ವಿ ನಾವು ಅಂತ. ಅಲ್ಲಿಗೆ ಇದೇ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ವಿ ಅಂತ ಲೆಕ್ಕ ತಗೊಂಡಾಗ ಆ ಸೀಕ್ರೆಟ್ ಏನಪ್ಪ ಅಂದರೆ, ಮೊದಲನೇದಾಗಿ ಇವರಿಗೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲರೂ ಕೂಡ ಕುಲದೇವತ ಶಾಪ ಇರ್ತದೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಕುಲದೇವತ ಶಾಪ ಇರ್ತದೆ. ಅದಾದ ಮೇಲೆ ಸೂರ್ಯನ ಶಾಪ ಇರುತ್ತೆ. ಈ ಥರ ಈ ಸೂರ್ಯನ ಶಾಪ ಮತ್ತು ಕುಲದೇವತ ಶಾಪ ಯಾರಿಗೆ ಇರ್ತದೆ ಅವರು ಈ ಅಶ್ವಿನಿ ನಕ್ಷತ್ರದಲ್ಲಿ ಬರ್ತಾಗ್ತಾರೆ. ನೋಡಿ, ಇದು ಈ ಸೀಕ್ರೆಟ್ಗಳನ್ನು ಯಾರಾದರೂ ಹೇಳಿದ್ರೆ ನಿಮಗೆ ಎಲ್ಲರೂ ತಿಳ್ಕೊಂಡಿದ್ರೆ ನೀವು ಗೊತ್ತಿಲ್ಲ. ಆದರೆ ಇವತ್ತು ಮನುಷ್ಯನ ಜೀವಿತಾವಧಿಯಲ್ಲಿ ನಾವು ಊರು ಬಿಟ್ಟು ಊರು ಬಂದು ನಾವು ಯಾವುದ್ಯಾವುದೋ ಒಂದು ನಗರ ಪ್ರದೇಶಗಳಲ್ಲಿ ಜೀವನ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವಿದ್ರೂ ಕೂಡ ಎಷ್ಟೋ ಜನಗಳಿಗೆ ಇವತ್ತು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬೇಕು ಅಂತಂದಾಗ 108 ವಿಘ್ನಗಳು ನಡೀತಾ ಇರ್ತದೆ. ಆ ಸಾಲ್ವೇಷನ್ಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗ್ತಾ ಇಲ್ಲ ಇವತ್ತು. ಅಥವಾ ಆ ಸಾಲ್ವೇಷನ್ಗೆ ಕಾರಣ ಸಿಕ್ತು, ಅದಕ್ಕೆ ಪರಿಹಾರ ಹುಡ್ಕೋಬೇಕು ಅಂದಾಗ, ಪರಿಹಾರ ಮಾಡ್ಕೋಬೇಕು ಅಂದಾಗ ಆ ಪರಿಹಾರ ಪರಿಪೂರ್ಣವಾಗಿ ಲಭ್ಯ ಆಗ್ತಿಲ್ಲ. ಯಾಕಂದರೆ ಎಲ್ಲ ಅರ್ಧಂಬರ್ಧ ಕಮರ್ಷಿಯಲೈಸ್ ಆಗೋಗಿರೋದ್ರಿಂದ, ಎಲ್ಲವನ್ನೂ ಕೂಡ ದಂಧೆಯಾಗಿ ನೋಡ್ತಾ ಇರೋದ್ರಿಂದ ಇವತ್ತು ಆ ಒಂದು ಲೆಕ್ಕಾಚಾರಗಳಲ್ಲಿ ನಾವು ವಿಪರೀತವಾದಂತಹ ಎಡುತ್ತಾ ಇರೋದ್ರಿಂದ ಇವತ್ತು ದೋಷಗಳು ಅಂತಕ್ಕಂಥದ್ದು ಬಂದಾಗ ಒಂದು ನಕ್ಷತ್ರಕ್ಕೆ ಇರತಕ್ಕಂತಹ ದೋಷಗಳು ಆ ಮನುಷ್ಯನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಈ ಕುಲದೇವತ ಶಾಪ ಮತ್ತು ಸೂರ್ಯನ ಶಾಪ ಅಂತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರ ಇದೆ ಅಂತಂದಾಗ ಅನ್ಕೋಬೋದು. ಅಶ್ವಿನಿ ನಕ್ಷತ್ರ ಅಂತಂದರೆ ಕುದುರೆಯ ಒಂದು ಭಾಗ, ಆ ಕುದುರೆಗೆ ಇರ್ತಕ್ಕಂಥ ಅಶ್ವಶಕ್ತಿ ಅಥವಾ ಆರ್ಸ್ ಪವರ್ ಅಂತ ಏನು ಹೇಳ್ತೀವಿ, ಆ ಆರ್ಸ್ ಪವರ್ ಅಂತಕ್ಕಂಥದ್ದೇ ಇದು ಈ ಒಂದು ನಕ್ಷತ್ರದಲ್ಲಿ ಬರ್ತಾ ಇತ್ತು ಅಂದರೆ ಯಾವ ಒಂದು ಹಂಗಿಲ್ದೆ, ಯಾವುದೇ ತೊಂದರೆ ಇಲ್ದಂಗೆ, ಯಾವುದೇ ರೀತಿಯ ಸಮಸ್ಯೆ ಇಲ್ದಂಗೆ ಆ ಕುದುರೆ ಓಡ್ತಾ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಭಾಳ ಜನ ಇದ್ದೀರಾ.
ಆದರೆ ಸಮಸ್ಯೆಗಳ ಮಹಾಪೂರ ಬಂದಾಗ ಯಾವ ಅಶ್ವಿನಿ ನಕ್ಷತ್ರದ ಪವರು ಕೂಡ ಅಲ್ಲಿ ಕಾಣಿಸೋದೇ ಇಲ್ಲ. ಅಲ್ಲಿ ಆಗಿದ್ದಾಗ ನಾವು ಹೇಳಿದಂತಹ ಆ ಕುಲದೇವರ ಶಾಪ ಮತ್ತು ಸೂರ್ಯನ ಶಾಪ ಅಂತಕ್ಕಂಥದ್ದು ಈ ನಕ್ಷತ್ರಕ್ಕೆ ಇದೆ ಅಂತಂದಾಗ ಯಾರಾದರೂ ಇದರ ಬಗ್ಗೆ ಗಮನ ಕೊಟ್ಕೊಂಡಿದ್ದು ಪರಿಹಾರ ಮಾಡ್ಕೊಂಡಿದ್ದೀರಾ? ಗೊತ್ತಿಲ್ಲ. ಯಾಕಂದರೆ ಪರಿಹಾರ ಆಗದೇ ಇದ್ದಾಗ ಹಲವಾರು ನ್ಯೂನ್ಯತೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ. ಆಗ ನಮ್ಮ ದೇವರ ಶಾಪವೇ ನಮಗಿತ್ತು ಅಂದಾಗ ನಾವು ಬೇರೆ ದೇವ್ರಿಗೆ ಹೋಗಿ ಪೂಜೆ ಮಾಡಿದಾಗ ಹೆಂಗೆ ಫಲಿಸುತ್ತದು ಹೇಳಿ ನೋಡೋಣ. ಅದರಿಂದ ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಬರ್ತಾಗಿದ್ದೀರಾ ಅವರೆಲ್ಲರೂ ಕೂಡ ಈ ದೋಷ ಪರಿವರ್ತನೆಗಳನ್ನು ಮಾಡ್ಕೋಬೇಕು. ಇದು ಒಂದಾಯಿತು. ಎರಡನೇದು, ಬಹಳ ಉಷ್ಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇಹ ಇವ್ರದ್ದಾಗಿರ್ತದೆ. ಕಣ್ಣಿಗೆ ಸಂಬಂಧಪಟ್ಟಂಥ ನಾನಾ ರೀತಿಯ ಸಮಸ್ಯೆಗಳು ಇವ್ರ ಜಾತಿಲಾಗ್ತಿರ್ತದೆ. ಹಾಗೆ ಪ್ರತಿಯೊಂದನ್ನು ಕಲಿಬೇಕು ಅಂತಕ್ಕಂಥ ಉತ್ಕಟವಾದಂಥ ಹಸಿವು ಜಾಸ್ತಿ ಇರ್ತದೆ. ಅದು ಯಾವುದೇ ಆಗಿರ್ಬೋದು, ಯಾವುದೇ ಫೀಲ್ಡ್ ಆಗಿರ್ಬೋದು, ಯಾವುದೇ ನಾಲೆಡ್ಜ್ ಆಗಿರ್ಬೋದು, ಅದನ್ನು ಕಲಿಬೇಕು, ತಿಳ್ಕೋಬೇಕು, ಮಾಡಬೇಕು, ಅದರಲ್ಲಿ ಏನೋ ಒಂದು ಸಾಧನೆ ಗೈಬೇಕು ಅಂತಕ್ಕಂಥ ಮೆಂಟಾಲಿಟಿ ಈ ಅಶ್ವಿನಿ ನಕ್ಷತ್ರದವ್ರಿಗೆ ಇರುತ್ತೆ ಅಂತಂದಾಗ ಇವತ್ತು ಭಾಳ ಜನ ಅದರಲ್ಲಿ ಒಂದಷ್ಟು ಪ್ರಗತಿಯನ್ನು ಹೊಂದಿದ್ರು ಕೂಡ ಅಲ್ಲೆಲ್ಲೋ ನಾನು ಹೇಳ್ತಕ್ಕಂಥ ಈ ಎರಡು ಶಾಪಗಳ ವಿಮುಕ್ತಿ ಇಲ್ಲದೆ ಇರೋದ್ರಿಂದ ಪರಿಪೂರ್ಣರಾಗಿರಲಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇವತ್ತು ಈ ಏನಾದರೂ ಒಂದು ಕಲಿಬೇಕು, ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಈ ಅಶ್ವಿನಿ ನಕ್ಷತ್ರರಿಗೆ ಇದೆ ಅಂತಂದಾಗ ಅವರು ಅದ್ರ ಬಗ್ಗೆ ಹುಡುಕಾಟವನ್ನು ಮಾಡ್ತಾ ಹೋಗ್ತಾರೆ. ಅವ್ರು ಬಿಡೋದೇ ಇಲ್ಲ, ಏನಾದರೂ ಒಂದು ಮಾಡ್ತಾರೆ, ಮಾಡಲೇಬೇಕು, ಏನಾದ್ರು ಮಾಡಲೇಬೇಕು ಅಂತ ಸದಾಕಾಲ ಹುಡುಕ್ತಾ ಇರ್ತಾರೆ. ಆದರೆ ಹಿಂದೆ ಇರ್ತಕ್ಕಂಥ ಕರ್ಮಗಳು ಏನಾಗಿದೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮುಂದಕ್ಕೆ ಹೋಗಿಬಿಡೋದಿಲ್ಲ. ಕೆಲವರು ಒಂದು ಮಧ್ಯಮ ಮಟ್ಟಕ್ಕೆ ಹೋಗಿ ಆಗ್ಬೋದು, ಅಂದರೆ ಒಂದು 70% ರೀಚ್ ಆಗಿರ್ಬೋದು, ಕೆಲವರು 90% ರೀಚ್ ಆಗಿರ್ಬೋದು, ಬಟ್ 100% ರೀಚ್ ಆಗಿ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಇನ್ನೇನವಾದ ಒಂದು ಕೊರತೆಗಳು ಆ ವ್ಯಕ್ತಿ ಕಾಡ್ತಿರ್ತದೆ. ಅಂದರೆ ಅರ್ಥ ಏನು ಅಂದರೆ, ಒಬ್ಬ ಮನುಷ್ಯನ ಜನ್ಮ ಆಯಿತು ಅಂದ ತಕ್ಷಣ ನಾವು ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಇದರೊಳಗೆ ಎಲ್ಲ 100% ನಿಮ್ಗೆ ಆಗುತ್ತಪ್ಪ ಅಂತ ನಾವು ಹೇಳ್ಬೋದು. ಆದರೆ ಒಂದು ಲಗ್ನ ಆಧಾರ ತಗೊಂಡಾಗ, ಒಂದು ರಾಶಿ ಆಧಾರ ತಗೊಂಡಾಗ, ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಯಾರ ಮನೆಯಲ್ಲಿ ಯಾರ ಜೊತೆ ಸಂಯೋಗ ಆಗಿದೆ ಆಧಾರದ ಮೇಲೆ ಕೂಡ ಆ ಪ್ರಭಾವಗಳು ನಮ್ಮನ್ನು ಫಾಲೋ ಮಾಡ್ತವೆ ಅನ್ನೋದ್ರ ಬಗ್ಗೆ ಈ ಥರ ನಕ್ಷತ್ರಗಳ ಪ್ರಭಾವಗಳು ತಗೊಂಡಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆಗನ್ಬಿಟ್ಟು ನಕ್ಷತ್ರನೇ ಇಂಪಾರ್ಟೆಂಟಾ, ಸಂಖ್ಯೆಗಳಲ್ವಾ, ಗ್ರಹಗಳಲ್ವ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲ, ಇದು ಉಂಟು, ಅದು ಉಂಟು. ಅಲ್ಲಿಗೆ ಲಗ್ನ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ದೇಹ ಅಂತ ನಾನು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀನಿ. ಲಗ್ನ ಅಂತಕ್ಕಂಥದ್ದು ಮನುಷ್ಯನ ದೇಹ. ಅಲ್ಲಿಗೆ ಆ ಲಗ್ನದಲ್ಲೇ ಅಶ್ವಿನಿ ನಕ್ಷತ್ರದ ಇದೆ ಅಂತ ಕಂಡಾಗ ನಮಗೆ ಅಲ್ಲಿ ಅಶ್ವಿನಿ ನಕ್ಷತ್ರದ ಪ್ರಭಾವವೂ ಉಂಟು, ಮೇಷ ಅಂದ ತಕ್ಷಣವೇ ಆ ಕುಜನ ಪ್ರಭಾವ ಕೂಡ ಉಂಟಾಗ್ತದೆ. ಅಲ್ಲಿಗೆ ದೇಹ ದೃಢತೆಯಿಂದ ಹಿಡಿದು ಮಾನಸಿಕವಾದಂಥ ಹಸಿವಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು 3 ಜನ ಕೂಡ ರೂಲ್ ಮಾಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ನಕ್ಷತ್ರಗಳು ಒಂದು ಗ್ರಹ ಜೊತೆ ಸಂಯೋಗ ಆಯಿತು ಅಂದಾಗ ಅಲ್ಲಿಗೆ ಆ ಗ್ರಹದ ಪ್ರಭಾವಗಳು ಕೂಡ ನಕ್ಷತ್ರದ ಮೂಲಕ ನಾವು ಅನುಭವಿಸಿ ತೀರಬೇಕು ಅಂತಕ್ಕಂಥದ್ದು. ಇದು ಬಹಳ ವಿಶಿಷ್ಟವಾದಂಥ ವಿಚಾರಗಳು. ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು ನೀವು. ಯಾಕಂದರೆ ನಿಮಗೆ ಗೊತ್ತೇ ಇರಲ್ಲ ಅದನ್ನು. ಯಾಕಂದರೆ ಕೆಲವೊಂದು ನಕ್ಷತ್ರಗಳ ಸಿದ್ಧಾಂತಗಳು ಹೀಗೇ ಇರಬೇಕು ಅಂತ ಇರ್ತದೆ. ನೋಡಿ, ಭಾಳ ಜನ ಹೇಳ್ತೀವಿ ನೋಡಿ, ಈ ನಕ್ಷತ್ರದವ್ರು ತಗೊಂಡಾಗ ಒಂದು ಉದ್ಯೋಗ ವ್ಯವಹಾರ ಅಂತ ತಗೊಂಡಾಗ ನಾಗಳಿದೆ ಭಾಳ ಹಸಿವಿರ್ತದೆ, ತುಂಬ ಹುಡುಕಾಟ ಮಾಡ್ತಾರೆ, ಅದು ಸಿಕ್ಕರೂ ಪರವಾಗಿಲ್ಲ, ಸಿಕ್ಕರೂ ಪರವಾಗಿಲ್ಲ, ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇರ್ತಾರೆ, ಅದನ್ನು ತಗೊಳ್ತೀವಿ ಅಂತಕ್ಕಂಥ ಛಲ ಅವ್ರಲ್ಲಿ ಜಾಸ್ತಿ ಇರುತ್ತೆ ಅಂತೇಳಿ. ಆದರೆ ಇಲ್ಲಿ ನಕ್ಷತ್ರಗಳು ತಗೊಂಡಾಗ ನಿರ್ದಿಷ್ಟವಾದಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ ಅಥವಾ ಒಂದು ಸರ್ವಿಸ್ ಅಂತಕ್ಕಂಥದ್ದು ಕೂಡ ನಾವು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಬೋದು. ಈ ನಕ್ಷತ್ರಕ್ಕೆ ಇಂಥದ್ದೇ ಒಂದು ಉದ್ಯೋಗ ಕಾರಕತ್ವ ಇರುತ್ತೆ ಅಂತೇಳಿ. ಅಲ್ಲಿಗೆ ಆ ಲೆಕ್ಕ ತಗೊಂಡಾಗ ವಿಶೇಷವಾಗಿ ಒಂದು ರಾಜಕೀಯ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ನೊಂದು ಈ ಅಸ್ಟ್ರಾಲಜಿ ಅಂದರೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನ ಮಾಡ್ತಕ್ಕಂಥ ಒಂದು ಫೀಲ್ಡ್ ಆಗಿರ್ಬೋದು, ಅಥವಾ ಇನ್ನೂ ಅಂದರೆ ಈ ಬ್ಯೂಟಿಷಿಯನ್ ಸಂಬಂಧಪಟ್ಟಂತಹ ವಿಚಾರಗಳಾಗಿರ್ಬೋದು, ಅಂದರೆ ಅದು ಸಂಬಂಧಪಟ್ಟಂಥ ತರಬೇತಿ ತೊಗೊಂಡು ಅದನ್ನು ಉದ್ಯೋಗ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರ ಆಗಿರ್ಬೋದು. ಅದಾದಮೇಲೆ ಟೀಚರ್ ಪ್ರೊಫೆಷನ್, ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಅಂದರೆ ಇನ್ನೊಬ್ಬರಿಗೆ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂತಹ, ಇನ್ನೊಬ್ಬರಿಗೆ ಸೇವೆಯನ್ನು ಮಾಡ್ತಕ್ಕಂತಹ ಒಂದು ಕನ್ಸಲ್ಟೆನ್ಸಿ ಆಗಿರ್ಬೋದು. ಅಥವಾ ಇನ್ನೂ ಒಂದು ಏನಪ್ಪ ಅಂತಂದರೆ ವಿಶೇಷವಾಗಿ ಈ ಕಮಿಷನ್, ಕಾಂಟ್ರಾಕ್ಟ್ ಸಂಬಂಧ ವಿಚಾರದಲ್ಲಿ ಸರ್ವಿಸ್ ಓರಿಯೆಂಟೆಡ್ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ವ್ಯವಹಾರಗಳನ್ನು ನಾವು ಅಶ್ವಿನಿ ನಕ್ಷತ್ರ ಮುಖಾಂತರ ಪ್ರಸ್ತಾಪ ಮಾಡ್ತೀವಿ ಅಂತಂದರೆ ಇವತ್ತು ಎಷ್ಟೋ ಜನ ನಾನು ನಕ್ಷತ್ರ ಬೇಸ್ ಮೇಲೆ ನಾನು ಕೆಲಸ ಕಾರ್ಯ ಮಾಡ್ತೀನಿ ಅಂತೇಳಿ ಹೋಗ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಇಲ್ಲಿ ನಿಮಗೆ ಗೊಂದಲ ಆಗ್ಬೋದು, ಡೇಟ್ ಪ್ರಕಾರ ಹೋಗ್ಬೇಕಾ, ನಕ್ಷತ್ರ ಪ್ರಕಾರ ಹೋಗ್ಬೇಕಾ ಅಂತ. ಯಾರ್ಯಾರು ಯಾವ್ಯಾವ ಒಂದು ಸಮಯದಲ್ಲಿ ಹುಡ್ತೀರಾ
ಆ ಸಮಯಕ್ಕೆ ಸಂಬಂಧಪಟ್ಟಂತಹ ಲಗ್ನ ಭಾವದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಈ ಥರ ನಕ್ಷತ್ರಗಳನ್ನ ಕೂತಿತ್ತು ಅಂದಾಗ ನಿಮಗೆ ರೂಲ್ ಮಾಡ್ತಕ್ಕಂಥನು ಅಶ್ವಿನಿ ಆಗಿರ್ತಾನೆ ಹೊರತು ಬೇರೆ ಇನ್ಯಾರೂ ಆಗಲ್ಲ. ಇದು ನೆನ್ಪಿಟ್ಕೊಳ್ಳಿ. ಅದೇ ಇದನ್ನು ಬಿಟ್ಟು ಬೇರೆ ಬೇರೆ ಗ್ರಹ ಸಂಯೋಗಗಳಲ್ಲಿ ಜನ್ಮ ತಾಳಿ ಅದು ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರ್ಗಿಂತ ಸ್ಟ್ರಾಂಗ್ ಆಗಿ ಅಥವಾ ನಕ್ಷತ್ರಕ್ಕಿಂತ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಿಮ್ಮ ಜನನವಾಗಿತ್ತು ಅಂದಾಗ ನೀವು ನಿರ್ದಿಷ್ಟವಾದಂತಹ ಲೆಕ್ಕಾಚಾರಗಳನ್ನ ಯಾವ ಥರ ಮಾಡ್ಕೋಬೇಕು ಅಂದಾಗ ಡೇಟ್ ಪ್ರಕಾರನೇ ಮಾಡ್ಕೋಬೇಕಾಗ್ತದೆ. ಆದರೆ ಡೇಟ್ ಇಲ್ಲ, ನಕ್ಷತ್ರ ಪ್ರಕಾರ ಮಾಡ್ಕೋಬೇಕು ಅಂದಾಗ ಅದರ 1, 2, 3 ಪಾದನ ಲೆಕ್ಕನ ಮಾಡಿಕೊಂಡು ನಾವು ನಕ್ಷತ್ರ ಆಧಾರದಲ್ಲಿ ಕೆಲಸಗಳನ್ನ ಮಾಡಬೇಕಾಗ್ತದೆ. ಯಾಕಂದರೆ ಒಂದೊಂದು ನಿರ್ದಿಷ್ಟವಾದ ನಕ್ಷತ್ರಗಳು ಕೂಡ ಇಂಥದ್ದೇ ದಿನ ಕೆಲಸ ಮಾಡಬೇಕು, ಇಂಥದ್ದೇ ದಿನ ಔಷಧಿ ತಗೋಬೇಕು ಅಂತ ಇರ್ತದೆ. ಅಲ್ಲಿಗೆ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ ಅವರೆಲ್ಲ ವೆರಿ ಗುಡ್ ಸರ್ವಿಸ್ ಮ್ಯಾನ್ ಅಂತ ಆಗಲೇ ಹೇಳಿದೆ. ಆದರೆ ಆ ಸರ್ವಿಸ್ ಯಾವ ಥರ ಇರಬೇಕು ಅಂದಾಗ ಇನ್ನೊಬ್ಬರು ಜೀವವನ್ನು ಉಳಿಸ್ತಕ್ಕಂಥ ಭಾಗವಾಗಿರಬೇಕು ಅಂತ ಹೇಳ್ತೀವಿ. ಯಾಕಂದರೆ ಈ ಅಶ್ವಿನಿ ನಕ್ಷತ್ರ ಯಾರಾದರೂ ಮೆಡಿಕಲ್ ಫೀಲ್ಡಲ್ಲಿ ಇದ್ದರೆ ಅವರು ಜಸ್ಟ್ ಟಚ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಸಾಕು, 100% ಅವ್ರು ಕ್ಯೂರ್ ಆಗಿಬಿಡ್ತಾರೆ. ಯಾಕಂದರೆ ಆ ಕ್ವಾಲಿಟಿ ಇವ್ರು ಮಾತ್ರ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲರೂ ಕೂಡ ಒಂದು ಭಾಳ ಅದ್ಭುತವಾಗಿರತಕ್ಕಂಥ ಒಂದು ಇಂಟ್ಯೂಷನ್ ಪವರ್ ಇರ್ತದೆ. ಆ ರೀತಿಯಾದ ಒಂದು ಸೂಕ್ಷ್ಮತೆ ಈ ಒಂದು ನಕ್ಷತ್ರದವ್ರಿಗಿದ್ದಾಗ ಎಲ್ಲ ವಿಚಾರಗಳು ನನಗೆ ಗೊತ್ತಾಗ್ತದೆ, ನಾನು ಎಲ್ಲವನ್ನು ಜಯಿಸಬಲ್ಲೆ, ಎಲ್ಲವನ್ನು ಮಾಡಬಲ್ಲೆ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ಕೂಡ ಈ ನಕ್ಷತ್ರದವ್ರಿಗೆ ಜಾಸ್ತಿ ಇರ್ತದೆ. ಇದನ್ನು ಬಿಡಬೇಕು ಫಸ್ಟು. ಆ ಇಂಟ್ಯೂಷನ್ ಪವರ್ ಏನು ಹೇಳುತ್ತೆ ಅದ್ರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಯಾಕಂದರೆ ಇದು ಮೊದಲೇ ಲಂಗು ಲಗಾಮದ ಕುದುರೆ, ಅಶ್ವಿನಿ ಅಂದ್ರೇ ಕುದುರೆ ಅಂತ. ಆ ಕುದುರೆ ಅಂತ ತಕ್ಷಣ ಒಂದು ಆರ್ಸ್ ಪವರ್ ಅಂತ ಹೇಳ್ತೀವಿ. ಆರ್ಸ್ ಪವರ್ ಅಂತಂದರೆ ನೀವು ನಮ್ಮ ಗಾಡಿಗಳು ನೋಡಿರ್ಬೋದು, ಇಂಜಿನ್ಗೆಲ್ಲ ನಾವು ಆರ್ಸ್ ಪವರ್ ಅಂತಲೇ ಕರೆಯೋದು. ಇಷ್ಟಿಷ್ಟು ಆರ್ಸ್ ಪವರ್ ಇರುತ್ತೆ ಅಂತ. ಇವೆಲ್ಲ ಏನಾಗುತ್ತೆ, ಒಬ್ಬ ವ್ಯಕ್ತಿತ್ವವನ್ನು ರೂಲ್ ಮಾಡಬೇಕು ಅಂತಂದಾಗ ಕೆಲವು ಅದರದೇ ಆದಂಥ ಪ್ರತ್ಯೇಕತೆ ಎಲ್ಲ ಮನುಷ್ಯರಲ್ಲೂ ಕೂಡ ಒಂದು ಕ್ವಾಲಿಟಿ ವೈಸ್ ನಾವು ನೋಡ್ತಾ ಇರ್ತೀವಿ. ಆದರೆ ಈ ನಕ್ಷತ್ರದವರು ಕೂಡ ಭಾಳ ವಿಶೇಷವಾಗಿರ್ತಕ್ಕಂತಹ ಒಂದು ಯೋಗ ಪವರ್ ಎಲ್ಲ ಇದ್ರೂ ಕೂಡ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳದೆ ಭಾಳಷ್ಟು ಎಡುತ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಆತರ ಜಾಸ್ತಿ, ಕೋಪ ಜಾಸ್ತಿ. ಯಾಕಂದರೆ ಈ ಅಶ್ವಿನಿ ನಕ್ಷತ್ರ ಕೇತು ಗ್ರಹ ಈ ಕುಜನ ಜೊತೆ ಸಂಯೋಗ ಹೊಂದಿರೋದ್ರಿಂದ ಆ ಕುಜನ ಒಂದು ಪ್ರಭಾವಗಳು ಕೂಡ ಅಶ್ವಿನಿ ನಕ್ಷತ್ರದ ಮೇಲೆ ಇರೋದ್ರಿಂದ ಆ ಬಿಹೇವಿಯರ್ಗಳದ್ದು ಕೂಡ ಕುಜನ ಪ್ರಭಾವ ಕೂಡ ನಾವು ಭಾಳ ಸ್ಪಷ್ಟವಾಗಿ ನೋಡ್ತೀವಿ. ಅದಕ್ಕೆ ಆತರ ಜಾಸ್ತಿ ಅಂತ ಹೇಳ್ತಾ ಇರೋದು, ಕೋಪ ಜಾಸ್ತಿ. ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಏನಿದ್ರು ಡೈರೆಕ್ಟಾಗಿ ಮಾತಾಡ್ಬಿಡ್ತಾರೆ. ಆದರೆ ಎಲ್ಲ ರೀತಿಯಲ್ಲೂ ಕೂಡ ಅದು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಕೂಡ ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದರಿಂದ ಈ ನಕ್ಷತ್ರದವರು ಇರತಕ್ಕಂಥ ಲೆಕ್ಕಾಚಾರಗಳನ್ನು ಒಂದೊಂದೇ ಎಳೆಯಾಗಿ ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇನ್ನೊಂದು ಏನಪ್ಪ ಅಂತಂದರೆ ಈ ಅಶ್ವಿನಿ ನಕ್ಷತ್ರರು ಮುಖ್ಯವಾಗಿ ನಾನ್ ವೆಜ್ಜನ್ನು ಬಿಟ್ಟರೆ ಭಾಳ ಒಳ್ಳೆಯದು. ಯಾಕಂದರೆ ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಹಲವಾರು ಮಾರ್ಗೋಪಾಯಗಳಲ್ಲಿ ನಿರ್ದಿಷ್ಟವಾದ ಲೆಕ್ಕಾಚಾರಗಳಲ್ಲಿ ನಮ್ಮ ಸೃಷ್ಟಿಯಾಗಿದ್ದರೂ ಕೂಡ ಈ ನಕ್ಷತ್ರದವರು, ಈ ರಾಶಿಯವರು ಹೀಗೆ ಬದುಕಬೇಕು, ಹೀಗೆ ಬಾಳಬೇಕು, ಹೀಗೆ ನಡಿಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಅವನು ಮೊದಲೇ ಮಾಡಿಟ್ಟಿರ್ತಾನೆ. ಅದಕ್ಕೆ ವಿರುದ್ಧವಾಗಿ ಹೋಯ್ತು ಅಂತಂದಾಗ ಏನಾಗುತ್ತೆ, ಆ ಪ್ರಕೃತಿಗೆ ನಾವು ವಿರುದ್ಧವಾಗಿ ಹೋಗಿದ್ದೀವಿ ಅಂತ ಅರ್ಥ. ಅಂದರೆ ಅಶ್ವಿನಿ ನಕ್ಷತ್ರದವರು ನಾನ್ ವೆಜ್ ಬಿಡಬೇಕು ಅಂತಕ್ಕಂಥ ಪ್ರಕೃತಿ ಹೇಳಿದ್ರು ಕೂಡ ಇಲ್ಲ ನಮಗೆ ಭಾಳ ಇಷ್ಟ ಅಂತೇಳಿ ಇಷ್ಟ ಮಾಡೋಕೆ ಹೋದಾಗ ನಾಳೆ ಅದು ಕಷ್ಟವಾಗಿ ಪರಿವರ್ತನೆ ಆಗ್ತದೆ. ಅದರಿಂದ ಇವತ್ತು ನಾನಾ ರೀತಿಯಾದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಸ್ಟ್ರಗಲ್ ಆಗ್ತಕ್ಕಂಥದ್ದು, ಅಥವಾ ಹಾಕಿರ್ತಕ್ಕಂಥ ಬಂಡವಾಳ ನಷ್ಟ ಆಗ್ತಕ್ಕಂಥದ್ದು, ಅಥವಾ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಅಥವಾ ನಾವು ಯಾವುದೋ ಒಂದು ಮಾಡ್ತಾ ಇದ್ದೀವಿ ಅದನ್ನು ಮುಗಿಸೇ ತೀರ್ತಿರ್ತಕ್ಕಂಥ ಹಠದಲ್ಲಿ ಹೋಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ವರ್ಷಾನುಗಟ್ಟಲೆ ಆ ಕೆಲಸ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಈ ತಾರಕಲಿರ್ತಕ್ಕಂತಹ ಈ ಪ್ರಭಾವದಿಂದ ಆಗ್ತಕ್ಕಂಥದ್ದು. ಅದರಿಂದ ಇವತ್ತು ಅಶ್ವಿನಿ ನಕ್ಷತ್ರದವರಿಗೆ ಹೇಳ್ತಕ್ಕಂಥ ಒಂದು ಲೆಕ್ಕಾಚಾರ, ನೀವು ನಕ್ಷತ್ರ ವಯಸ್ಸು ನೀವು ಕೆಲಸ ಕಾರ್ಯಗಳನ್ನು ತೊಡಸ್ಕೋತೀವಿ ಅಂತಂದಾಗ ಇದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಓನ್ಲಿ ಒನ್ ಸರ್ವಿಸ್ ಅಂತೇಳಿ. ಅಂದರೆ ಆ ಸರ್ವಿಸ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಬಳಕೆ ಮಾಡ್ಕೋಬೇಕು. ಈಗ ಸರ್ವಿಸ್ ಅಂತ ತಗೊಂಡಾಗ ಈಗ ಹೇಳಿದ್ವಿ, ರಾಜಕೀಯ ಅಂತಕ್ಕಂಥದ್ದು ಒಂದು ಸರ್ವಿಸ್, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಒಂದು ಸರ್ವಿಸ್, ಬ್ಯೂಟಿಷಿಯನ್ ಅಂತಕ್ಕಂಥದ್ದು ಒಂದು ಸರ್ವಿಸ್, ಅಸ್ಟ್ರಾಲಜಿಕಲ್ ಕನ್ಸಲ್ಟೆನ್ಸಿ ಅಂತಕ್ಕಂಥದ್ದು ಒಂದು ಸರ್ವಿಸ್. ಈ ಥರ ಹಲವಾರು ಸರ್ವಿಸ್ಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಅಂದರೆ ಯಾರು? ಅಶ್ವಿನಿ ನಕ್ಷತ್ರದವರು. ಈಗ ಹಿಂದೆ ಯಾರ್ಯಾರು ಆಗಿದ್ದೀರಾ, ಏನಾಗಿದ್ದೀರಾ ಅದು ಬೇಡ ವಿಚಾರ. ಆದರೆ ಕೆಲವು ಕ್ವಾಲಿಟಿಗಳು, ಕೆಲವು ಗುಣ ವಿಶೇಷತೆಗಳಲ್ಲಿ ಪರಿವರ್ತನೆಗಳು ಮಾಡ್ಕೊಂಡಾಗ ನಿಮಗೆ ಆ ನಕ್ಷತ್ರದ ಪ್ರಭಾವ, ಅದೃಷ್ಟ ಏನಾಗ್ತದೆ, ನಿಮ್ದಾಗ್ತದೆ. ಇಲ್ಲ
ಆ ಹಾರ್ಸ್ ಪವರ್ ಕುದುರೆ ಒಂದು ಕಡೆ ಓಡ್ತಾ ಇರ್ತದೆ, ನೀವೊಂದು ಕಡೆ ಓಡ್ತಾ ಇತ್ತು ಅಂದಾಗ ಆ ಕುದುರೆಗೆ ಬೆಲೆ ಇಲ್ದಂಗೆ ಆಗ್ತದೆ. ಕುದುರೆಗೆ ಬೆಲೆ ಇಲ್ಲ ಅಂದಮೇಲೆ ಗೊತ್ತಲ್ವಾ, ಅದು ಕತ್ತೆ ಆಗಿಬಿಡ್ತೈತೆ. ಅದಕ್ಕೆ ಕುದುರೆ ಕತ್ತೆ ಆಗೋದು ಬೇಡ, ಕುದುರೆಯಾಗೇ ಇರಬೇಕು. ಆಗಿದ್ದಾಗ ಕುದುರೆಯ ಪ್ರಕೃತಿ ಏನು ಹೇಳುತ್ತೆ ನಕ್ಷತ್ರದವ್ರಿಗೆ ಅದನ್ನು ಫಾಲೋ ಅಪ್ ಮಾಡಬೇಕು. ಇದನ್ನು ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಈಗಾಗಲೇ ಹೇಳಿದೆ, ಸೂರ್ಯನ ಶಾಪ ಮತ್ತು ಕುಲದೇವರ ಶಾಪ ಈ ಒಂದು ನಕ್ಷತ್ರದ ಮೇಲೆ ಇರೋದ್ರಿಂದ ತಪ್ಪುಗಳನ್ನ ಮಾಡಬೇಡಿ ಅಂತೇಳಿ. ಯಾವ ತಪ್ಪು? ತಂದೆ ತಾಯಿಗೆ ಗೌರವ ಕೊಡಬೇಕು, ತಂದೆ ತಾಯಿಗೆ ಮರ್ಯಾದೆಯನ್ನು ಕೊಡಬೇಕು, ತಂದೆಯ ಆಶೀರ್ವಾದ ಯಾವಾಗಲೂ ಇರಬೇಕು, ತಂದೆಯನ್ನು ಯಾವಾಗಲೂ ತಿರಸ್ಕಾರ ಮಾಡಬಾರ್ದು ಅಂತೇಳಿ. ಯಾಕಂದರೆ ಸೂರ್ಯನ ಶಾಪ ಅಂತಂದ್ರೆ ಪಿತೃಗಳ ಶಾಪ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಈ ಜನ್ಮದಲ್ಲೂ ಕೂಡ ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಅದೇ ರಿಪೀಟ್ ಆಗ್ತಾ ಇದೆ ಅಂತಂದಾಗ ಆ ಕುದುರೆಗೆ ಎಲ್ಲಿ ಬೆಲೆ ಇರ್ತದೆ ಹೇಳಿ ನೋಡೋಣ, ಆ ಕುದುರೆ ಅದೃಷ್ಟ ಏನಾಗ್ತದೆ ಹೇಳಿ ನೋಡೋಣ. ಅದಕ್ಕೆ ಶಾಪಗಳಿಂದ ನಾವು ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ಅಂತಂದಾಗ ನಾವು ಈ ಜನ್ಮದಲ್ಲೂ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಜನ್ಮ ಕೊಟ್ಟಿದ್ದಾನೆ ಅಂತೇಳಿ ನಾನು ಭಾಳಷ್ಟು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಜನ್ಮದೋಷ ಪರಿವರ್ತನೆ ಮಾಡ್ಕೊಳ್ಳಿ. ನೀವು ಯಾವುದೋ ಕಾರಣಕ್ಕೆ ಯಾವುದೋ ವಿಚಾರಕ್ಕೋಸ್ಕರ ಇಂಥ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಅದಕ್ಕೆ ಪರಿವರ್ತನೆ ಈ ಜನ್ಮದಲ್ಲಿ ಆಗಬೇಕು ಅಂತೇಳಿ. ಆ ಪರಿವರ್ತನೆ ಯಾವಾಗ ಆಗೋದಿಲ್ಲ ಆವಾಗ ನಿಮ್ಮಲ್ಲಿ ದುರಾದೃಷ್ಟ ಮನೆ ಮಾಡ್ತದೆ. ಆ ದುರಾದೃಷ್ಟ ಇಡೀ ಜೀವನದಲ್ಲಿ ನಿಮ್ಗೆ ತೊಗೊಂಡೋಗ್ತಾ ಇರ್ತದೆ. ಅದ್ರ ಕೈಲಿ ನೀವು ಇರ್ತೀರ, ನಿಮ್ಮ ಕೈಲಿ ಅದಿರಲ್ಲ. ಅದಕ್ಕೋಸ್ಕರನೇ ಈಗ ನಕ್ಷತ್ರಗಳನ್ನು ಹೊರತುಪಡಿಸಿ ಆ ನಕ್ಷತ್ರಗಳಲ್ಲಿ ಇರ್ತಕ್ಕಂತಹ ಪ್ರಭಾವಗಳು ಕೂಡ ನಾವು ಅರ್ಥ ಮಾಡ್ಕೊಳ್ಳದೆ ಮತ್ತೆ ನಾವು ಅದೇ ತಪ್ಪುಗಳು ಮಾಡ್ತಿದ್ರೆ ಅಶ್ವಿನಿ ನಕ್ಷತ್ರ ಅಲ್ಲ, ಇನ್ನು ಯಾವುದೇ ನಕ್ಷತ್ರಗಳು ಬಂದರೂ ಕೂಡ ನಾವು ಏನು ಮಾಡಲಿಕ್ಕಾಗಲ್ಲ, ನಾವು ಹಾಗೇ ಜರ್ಜರಿತವಾಗಿರ್ತೀವಿ. ಯಾಕಂದರೆ ಕೇತು ಇರ್ತಕ್ಕಂಥ ಮನೆ ಬಂದು ಮೇಷ ರಾಶಿನಲ್ಲಿ, ನೆನ್ಪಿಟ್ಕೊಳ್ಳಿ. ಆ ಮೇಷ ರಾಶಿನಲ್ಲಿ ಕೇತುವಿನ ಪ್ರಭಾವ ಇದೆ ಅಂದ ತಕ್ಷಣನೇ ಅವನ ಆಡಳಿತಕ್ಕೆ, ಅವನ ಹಿಡಿತಕ್ಕೆ, ಅವನ ಒಂದು ನಿಯಂತ್ರಣದಲ್ಲಿ ನೀವಿರ್ತೀರಾ ಅಂತ ಅರ್ಥ. ಅಲ್ಲಿಗೆ ಅವನ ಬುದ್ಧಿನೂ ನಿಮ್ಮಲ್ಲಿ ಇರುತ್ತೆ ಅಂತ ಅರ್ಥ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಯಾರಿಗಾದರೂ ಅಪ್ಪಿ ತಪ್ಪಿ, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರಲಿ, ಅಪ್ಪಿ ತಪ್ಪಿ ಯಾರಿಗಾದರೂ ನೀವು ಅಬಾರ್ಷನ್ ಮಾಡಿಸ್ಕೊಂಬಿಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ನೋಡಿ ಎಷ್ಟೊಂದು ಸೀಕ್ರೆಟ್ಗಳಿದ್ದಾವೆ ಅಂತೇಳಿ. ಇತ್ತೀಚೆಗೆ ನೀವೆಲ್ಲ ಗೊತ್ತಲ್ಲ ನಿಮಗೆ, ಹೋಗೊಂದು ಅಬಾರ್ಷನ್ ಮಾಡಿಸ್ಕೊಂಬಿಡು ಅಂತಾರೆ. ಅಂದರೆ ಅರ್ಥ ಏನು? ಆಕೆಗೆ ಅಥವಾ ಆಕೆಗೆ ಪರಿಣಾಮ ಬೀರ್ತದೆ. ಹೌದು, ನನ್ನ ಫ್ರೆಂಡು ಇವರೇ ಹೇಳ್ತಾ ಇದ್ದಾರಲ್ಲ, ಇವರೇ ನನ್ನ ಗೈಡೆನ್ಸ್ ಮಾಡ್ತಿದ್ದಾರಲ್ಲ, ಇವರೇ ಧೈರ್ಯ ಕೊಡ್ತಿದ್ದಾರಲ್ಲ, ಮಾಡ್ಕೊಂಬಿಡೋಂಗೆ ಮಾಡ್ತೀರಾ. ಅಲ್ಲಿಗೆ ನಿಮ್ಮಿಂದ ಅದು ಪ್ರೇರೇಪಣೆ ಆಗಿ ಆಕೆ ಒಂದು ಮಗುವನ್ನು ಕೊಂದಿರ್ತಾಳೆ. ಆಗ ಪಾಪ ಯಾರಿಗೆ ಬರ್ತದೆ? ಹೇಳ್ಕೊಟ್ಟವ್ರಿಗೆ ಬಂದಿರ್ತದೆ. ಅದಕ್ಕೆ ಕೊಲೆ ಮಾಡುವನಿಗಿಂತ ಕೊಲೆ ಮಾಡಿಸುವವನೇ ನಿಜವಾದ ಅಪರಾಧಿ, ಅವನ ಮೇಲೆ ಅದು ಪ್ರಭಾವ ಜಾಸ್ತಿ ಬೀರೋದು ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಈ ತಪ್ಪನ್ನು ಯಾವತ್ತೂ ನೀವು ಮಾಡೋಕ್ಕೆ ಹೋಗಬೇಡಿ. ಇದು ಜ್ಞಾಪಕ ಇಟ್ಕೊಳ್ಳಿ. ಬಿಸ್ನೆಸ್ ವಿಚಾರದಲ್ಲಾಗಿರಲಿ, ವ್ಯಾಪಾರ ಆಗಿರಲಿ, ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಬೇಡ, ಇನ್ವೆಸ್ಟ್ಮೆಂಟ್ ಬೇಡ, ಓನ್ಲಿ ಫಾರ್ ಸರ್ವಿಸ್. ಎಂಥದ್ದೇ ಆಗಿರಲಿ, ಏನೇ ಮಾಡಲಿ, ಆ ಸರ್ವಿಸನ್ನು ತಗ್ಗಿ ಬಗ್ಗಿ ನೀವು ಮಾಡ್ತಾ ಹೋಯ್ತು ಅಂದಾಗ ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು, ವ್ಯಾಪಾರ ಕ್ಷೇತ್ರ ಆಗಿರ್ಬೋದು, ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಅದು ಎಲ್ಲದರಲ್ಲೂ ಕೂಡ ಒಂದು ನಿಯಮಿತವಾಗಿರ್ತಕ್ಕಂತಹ ಅದೃಷ್ಟದ ದಾರಿ ನಿಮ್ದಾಗ್ತದೆ ಹೊರತು ಅದ್ರಲ್ಲಿ ಎಲ್ಲೋ ಒಂದು ಕಡೆ ನಾನು ಎಲ್ಲವನ್ನೂ ಜಯಿಸಬಲ್ಲೆ, ಎಲ್ಲವನ್ನೂ ಮಾಡಬಲ್ಲೆ, ಎಲ್ಲವೂ ನನಗೆ ದೇವ್ರು ತಾಕತ್ತು ಕೊಟ್ಟಿದೆ ಅಂತೇಳಿ ನೀವು ಅಲ್ಲಿ ಮಾಡೋಕ್ಕೋಯ್ತು ಅಂದಾಗ ಅಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ಭಗವಂತನ ಪ್ರೇರೇಪಣೆಯಲ್ಲಿ ನಮಗೆ ಭಗವಂತನ ರಕ್ಷಣೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಮೊದಲೇ ಕುಲದೇವ ಶಾಪ ಹೊತ್ಕೊಂಡು ಹುಟ್ಟಿರ್ತಕ್ಕಂಥದ್ದು ಈ ನಕ್ಷತ್ರದವರು. ಅದರಿಂದ ಕುಲದೇವರು ಯಾರು ಅಂತ ಫಸ್ಟ್ ಕಂಡುಹಿಡ್ಕೊಂಡು ಆ ಕುಲದೇವರ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಈ ನಕ್ಷತ್ರದವರು ಮೊದಲನೇ ಬಾಗಿ ಮಾಡಬೇಕು. ಇದು ಮಾಡದೇ ಇದ್ದಂಥ ಪಕ್ಷದಲ್ಲಿ ಈ ರೀತಿ ಎಲ್ಲ ಏರಿಳಿತಗಳು ಜೀವನದಲ್ಲಿ ಏನು ನಡೆಯುತ್ತೆ ಹಂತವಾಗಿ ಆ ಏರಿಳಿತಗಳ ಬಾಧೆಗಳಿಗೆ ಸಿಕ್ಕಾಕೊಳ್ತಕ್ಕಂತಹ ನೀವುಗಳು ಕೂಡ ನಾಳೆ ದಿವಸ ಬಹಳ ಕಷ್ಟ ನಷ್ಟಗಳು ಒಳಗಾಗ್ತೀರಾ. ಆಮೇಲೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋದೇನೆಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ, ಅದಕ್ಕೆ ಈ ಹಣೆ ಬರ ಅಂತ ಹೇಳ್ತಕ್ಕಂಥದ್ದು ಸಾಮಾಜಿಕವಾಗಿ ನೀವೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದರಿಂದ ಜನ್ಮ ರಹಸ್ಯ ಅಂತಕ್ಕಂಥದ್ದು ಗ್ರಹ ರಹಸ್ಯ ಆಗಿರ್ಬೋದು, ನಕ್ಷತ್ರ ರಹಸ್ಯ ಆಗಿರ್ಬೋದು, ರಾಶಿ ರಹಸ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವನ್ನು ತಿಳ್ಕೊಂಡಾಗ ಬಾಳಿ ಮಾಡಿಸಿದಾಗ ಮಾತ್ರನೇ ಅದು ಸ್ವರ್ಗ ಅಂತ ಹೇಳ್ತೀವಿ. ಅದರಿಂದ ಆ ಸ್ವರ್ಗ ದಾರಿ ಬೇಕು ಅಂದಾಗ ಇವೆಲ್ಲ ನಿಯಮಗಳನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗ್ತದೆ.